ಮಕ್ಕಳ ಯಶಸ್ಸಿಗೆ ಫಸ್ಟ್ ರ್ಯಾಂಕೇ ಮುಖ್ಯನಾ? ಓಕೆ, ಈ ಮಕ್ಕಳ ಯಶಸ್ಸು ಅಂತ ನಾವೇನು ಹೇಳ್ತೀವಿ, ಸಕ್ಸಸ್ ಅಂದರೆ ಅವ್ನು ಚೆನ್ನಾಗಿ ಓದಿ ಒಳ್ಳೆ ಡಿಗ್ರಿ ತೊಗೊಂಡು, ಒಳ್ಳೆ ಸೀಟ್ ತೊಗೊಂಡು, ಒಳ್ಳೆ ಡಿಗ್ರಿ ತೊಗೊಂಡು ಒಳ್ಳೆ ಕಡೆ ಕೆಲಸಕ್ಕೆ ಸೇರೋದು ಯಶಸ್ಸು. ಸರಿ, ಆದರೆ ಅದರ ಜೊತೆಗೆ ಆ ಮಕ್ಕಳಲ್ಲಿ ಯಶಸ್ಸಿನ ಜೊತೆಗೆ ಆ ಯಶಸ್ಸನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೂ ಹೇಳ್ಕೊಡೋದು ಕೂಡ ನಮ್ಮ ಜವಾಬ್ದಾರಿ. ಅವ್ರು ಮಾತ್ರ ಸಕ್ಸಸ್ ಅಂತ ಓವರಾಲ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಂತಂದರೆ ಅಕಾಡೆಮಿಕ್ ಸಕ್ಸಸ್ ಸಿಗುತ್ತೆ, ಆ ಮಗು ಚೆನ್ನಾಗಿ ಓದಿ ಡಿಗ್ರಿ ತೊಗೊಂಡು ಒಳ್ಳೆ ಕಡೆ ಪ್ಲೇಸ್ಮೆಂಟಾಗಿ ಸಂಬಳ ಸಿಕ್ಕತ್ತೆ. ಆದರೆ ನಿಜವಾದ ಜೀವನದಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದರೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿರಲ್ಲ. ಏಕೆಂದರೆ ಈಗ ಎಸ್ಪೆಷಲಿ ನಗರದಲ್ಲಿ ನಾವು ಮಕ್ಕಳನ್ನು ಬೆಳೆಸ್ತಾ ಇರೋ ರೀತಿ ಬೇರೆ ಆಗಿದೆ. ಫೇಲ್ಯೂರ್ಸ್ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತೀವಿ. ಇದು ಫಿಯರ್ ಆಫ್ ಫೇಲ್ಯೂರ್ ಅಂತಲೇ ತುಂಬ ಜನ ಮಕ್ಕಳಿಗೆ ಇದೆ. ಇದೇನು ಅಂತಂದರೆ ನಾನೇನಾದರೂ ಸೋತ್ರೆ, ನಾನೇನಾದರೂ ಕಡಿಮೆ ಮಾರ್ಕ್ಸ್ ಬಂದರೆ, ಯಾವಾಗಲೂ 98 ತೆಗಿತಾ ಇರೋನು 94 ಬಂದರೆ 92 ಬಂದರೆ ಸೂಯಿಸೈಡಲ್ ಥಾಟ್ಸ್ ಬರುತ್ತೆ ಮಕ್ಕಳಿಗೆ. ಇದು ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳಬಹುದು. ನಮ್ಮ ಕಾಲದಲ್ಲಿ ನಮಗೆ ಯಾವಾಗಲೂ 40 ಬರ್ತಾ ಇದ್ದಿದ್ದು ಮಾರ್ಕ್ಸು 45 ಬಂದರೆ ಏನೋ ಭಾಳ ಖುಷಿ, ಸಾಧನೆ ಮಾಡಿದಷ್ಟು ಖುಷಿ 5 ಮಾರ್ಕ್ಸಿಗೆ. ಇವಾಗಿನ ಮಕ್ಕಳಿಗೆ 98 ತೆಗಿತಾ ಇರೋರು 94 ತೆಗೆದ್ರೆ ಭಯ, ನನಗೇನೋ ಲಾಸ್ ಆಗೋಯ್ತು ನನ್ನ ಜೀವನದಲ್ಲಿ ಅನ್ನೋ ಭಯ. ಈ ಭಯ ಬರಲಿಕ್ಕೆ ಕಾರಣ ಏನೋ ಪ್ರೆಷರ್. ಅಪ್ಪ ಅಮ್ಮ ಇರ್ಬೋದು, ಸೊಸೈಟಿ ಪ್ರೆಷರ್ ಇರಬಹುದು, ಯಾವುದೇ ಪ್ರೆಷರ್ ಇರಬಹುದು. ಈ ಮಕ್ಕಳಲ್ಲಿ ಈ ಪ್ರೆಷರ್ನ ಹ್ಯಾಂಡಲ್ ಮಾಡೋದನ್ನು ನಾವು ಹೇಳ್ಕೊಡ್ಬೇಕು. ಆ ಪ್ರೆಷರ್ ಹ್ಯಾಂಡಲ್ ಮಾಡೋದು ಹೇಳ್ಕೊಟ್ರೆ ಮಾತ್ರ ಅಕಾಡೆಮಿಕ್ ಸಕ್ಸಸ್ಸಿನ ಜೊತೆಗೆ ಅವ್ನು ಯಶಸ್ಸು ಅಂತ ಕಂಡುಕೊಳ್ಳಿಕ್ಕೆ ಸಾಧ್ಯ. ಇಲ್ಲಾಂದರೆ ಬರೀ ಯಶಸ್ಸು ಏನಾಗುತ್ತೆ, ಅವನಿಗೆ ಯಶಸ್ಸು ಸಿಕ್ಕಿರುತ್ತೆ, ಅದು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋ ನಿಭಾಯಿಸೋ ಅಂಥ ಸ್ಕಿಲ್ಸ್ ಇರೋದಿಲ್ಲ. ಸೊ ಈ ಸ್ಕಿಲ್ಸ್ ಜೊತೆಗೆ ನಾವು ಯಶಸ್ಸನ್ನು ಅವನು ಕಂಡುಕೊಂಡ್ರೆ ಮಾತ್ರ ಅವನು ಓವರಾಲ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.